BA 3ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಷಯದಲ್ಲಿ ನಾವು ಕನ್ನಡ ವಿಷಯದ ಸ್ಟೇಟ್ ಎಜುಕೇಷನ್ ಪಾಲಿಸಿ 2024ರ ಅನುಗುಣವಾಗಿ 3ನೇ ಸೆಮಿಸ್ಟರ್ ಅಲ್ಲಿ ಇಟ್ಟಿರ್ತಕ್ಕಂತಹ ಕನ್ನಡ ವಿಷಯದ ಪ್ರತಿಯೊಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ನಾವು ಚರ್ಚೆ ಮಾಡ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಅಧ್ಯಾಯ 4 ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ, ದೇವನೂರು ಮಹಾದೇವನವರು ಬರೆದಿರ್ತಕ್ಕಂತಹ ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಾದರೆ ಏನೇನು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಕವಿ ಪರಿಚಯ, ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು, ಟಿಪ್ಪಣಿ ಭಾಗ, 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಈ ಅಧ್ಯಾಯದ ಅಷ್ಟೂ ಅಭ್ಯಾಸ ಪ್ರಶ್ನೋತ್ತರನ ಒಂದೇ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ್ಯ ಪರಿಚಯವನ್ನು ನೋಡೋದಾದರೆ ದೇವನೂರು ಮಹಾದೇವ್ ಅವರು ಜೂನ್ 1948ರಲ್ಲಿ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ನಂಜನಗೂಡು ಮತ್ತು ಮೈಸೂರಿನಲ್ಲಿ ತಮ್ಮ ಅಧ್ಯಯನವನ್ನು ಪೂರೈಸಿದ ಅವರು ಸ್ವತಂತ್ರೋತ್ತರ ಅಧ್ಯಯನ ಮಾಡುತ್ತಿದ್ದಾಗಲೇ ತಮ್ಮ ಒಡಲಾಳ ಎಂಬ ಕಥಾ ಸಂಕಲನವನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಲೋಕದ ಗಮನ ಸೆಳೆದರು. ಮೈಸೂರಿನ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಮತ್ತು ಸಂಶೋಧಕರಾಗಿ ಕಾರ್ಯನಿರ್ವಹಿಸಿದ್ದ ಅವರು ನಂತರ ಸ್ವಯಂ ನಿವೃತ್ತಿ ಪಡೆದು ವ್ಯವಸಾಯದಲ್ಲಿ ತೊಡಗಿಕೊಂಡರು. ಇವರ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಡಲಾಳ ಮತ್ತು ಕುಸುಮಬಾಲೆ ಪ್ರಮುಖವಾಗಿವೆ. ಕುಸುಮಬಾಲೆ ಕೃತಿಗೆ 1990ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅತಿ ಕಡಿಮೆ ವಯಸ್ಸಿನಲ್ಲಿ ಈ ಗೌರವಕ್ಕೆ ಪಾತ್ರರಾದ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರದು. 1973ರಲ್ಲಿ ದ್ಯಾವನೂರು ಎಂಬ ಕಥಾ ಸಂಕಲನವನ್ನು ಪ್ರಕಟಿಸಿದರು. ಒಡಲಾಳ ಕಾದಂಬರಿಯ ನಂಜನಗೂಡು ಪ್ರದೇಶದ ಗ್ರಾಮೀಣ ಭಾಷಾ ಬಳಕೆಯಿಂದಾಗಿ ಕೆಲವರಿಗೆ ಕ್ಲಿಷ್ಟವೆನಿಸಿದ್ದು ಅದನ್ನು ಎಲ್ ಬಸವರಾಜು ಅವರು ಸರಳ ಭಾಷೆಗೆ ಅನುವಾದಿಸಿರುವುದು ಗಮನಾರ್ಹ. ಅವರ ಎಲ್ಲ ಬರಹಗಳನ್ನು ಒಳಗೊಂಡಿರುವ ಕೃತಿ ಎದೆಗೆ ಬಿದ್ದ ಅಕ್ಷರ, ಅವರ ಸಾಹಿತ್ಯದ ಕುರಿತಾದ ವಿಮರ್ಶೆಗಳನ್ನು ಯಾರ ಜಪ್ತಿಗೂ ಸಿಗದ ನವಿಲುಗಳು ಎಂಬ ಕೃತಿಯಲ್ಲಿ ಸಂಕಲಿಸಲಾಗಿದೆ. ಪ್ರಸ್ತುತ ಲೇಖನವಾದ ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನವು ಕೊಳ್ಳೇಗಾಲ ಸೀಮೆಯ ಭಾಷಾ ಶೈಲಿಯಲ್ಲಿ ನಿಂಗಯ್ಯ ಎಂಬ ವ್ಯಕ್ತಿಯು ಜೀವನವನ್ನು ಚಿತ್ರಿಸುತ್ತದೆ ಎಂಬುದಿಷ್ಟು ದೇವನೂರು ಮಹಾದೇವರವರ ಪರಿಚಯವಾಗಿತ್ತು. ಮುಂದುವರಿದು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ 1, ಕುಸ್ತಿಪಟುವಾಗಿದ್ದ ಕೆ ನಿಂಗಯ್ಯ ಅವರ ಬದುಕಿನ ಚಿತ್ರಣವನ್ನು ಚಿತ್ರಿಸಿ. ಇದಕ್ಕೆ ಉತ್ತರವನ್ನು ನೋಡಿದ್ರೆ ಉತ್ತರ ಕೆ ನಿಂಗಯ್ಯ ಅವರು ಒಂದು ಕಾಲದಲ್ಲಿ ಕುಸ್ತಿಪಟು ಮತ್ತು ಉಸ್ತಾದ್ ಅಂದರೆ ಗುರು ಆಗಿದ್ದರು. ಅವರ ಹೆಸರು ಕೆ ಎಂಬ ಇನಿಷಿಯಲ್ ಹೊಂದಿದ್ದರೂ ಅವರಿಗೆ ಸಹಿ ಮಾಡಲು ಬರುತ್ತಿರಲಿಲ್ಲ. ಮೈಸೂರಿನ ಅಶೋಕಪುರದವರಾದ ಅವರು ಕುಸ್ತಿಯಲ್ಲಿ ತಮ್ಮ ಯೌವನವನ್ನು ಕಳೆದರು. ಆದರೆ ಜೀವನ ನಿರ್ವಹಣೆ ಕಷ್ಟವಾದಾಗ ಅವರು ತಮ್ಮ ಹೆಂಡತಿ ಮಾದಮ್ಮ ಮತ್ತು 2 ಮಕ್ಕಳೊಂದಿಗೆ ಬನ್ನಿಕುಪ್ಪೆ ಗ್ರಾಮಕ್ಕೆ ವಲಸೆ ಬಂದರು. ಅಲ್ಲಿ ಕುಸ್ತಿ ಕಲಿಸಿ ಜೀವನ ನಡೆಸುವ ಆಸೆ ಇತ್ತು. ಆದರೆ ಕಾಲ ಕಳೆದಂತೆ ಅವರ ಶಕ್ತಿ ಕುಂದಿತ್ತು. ಬಡತನ ಅವರ ದೇಹದ ಮೇಲೆ ತನ್ನ ಪ್ರಭಾವವನ್ನು ಬೀರಿದ್ದರಿಂದ ಒಂದು ಕಾಲದಲ್ಲಿ ಕುಸ್ತಿಪಟುವರಂತೆ ಕಂಡ ಅವರ ದೇಹ ಈಗ ಕುಗ್ಗಿದೆ. ಬಡತನವು ಅವರ ಶಕ್ತಿ, ಗತ್ತು ಮತ್ತು ಕೌಶಲ್ಯಗಳನ್ನು ನಿರ್ದಯವಾಗಿ ತಿಂದು ಹಾಕಿದೆ. ಈಗ ಅವರ ದೇಹದಲ್ಲಿ ದೈನ್ಯತೆ ಮತ್ತು ನಿಟ್ಟುಸಿರು ಮಾತ್ರ ಉಳಿದಿದೆ. ಜನರು ಕೂಡ ನಿಮಗೇನು ಏಟು ಪೆಟ್ಟು ಬಿದ್ದಾತು ಸುಮ್ಮಿರಿ ಎಂದು ಹೇಳಿದ ಕಾರಣ ಕುಸ್ತಿ ಕಲಿಸುವುದು ಅವರಿಗೆ ಸಾಧ್ಯವಾಗಲಿಲ್ಲ. ಒಂದು ಕಾಲದಲ್ಲಿ ಜನರಿಂದ ಗೌರವಿಸಲ್ಪಟ್ಟ ಗುರುಗಳು ಈಗ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 2, ಬಡತನದ ಬೇಗೆಯಲ್ಲಿ ಮಾಜಿ ಉಸ್ತಾದರ ಸಂಸಾರದ ಕುರಿತು ಬರೆಯಿರಿ. ಉತ್ತರ ನಿಂಗಯ್ಯ ಅವರ ಕುಟುಂಬ ತೀವ್ರ ಬಡತನದಲ್ಲಿ ಬದುಕು ನಡೆಸುತ್ತಿದೆ. ಅವರು ವಾಸಿಸುತ್ತಿರುವ ಮನೆ ಕೂಡ ಅವರದ್ದಲ್ಲ, ಬೇರೆಯವರ ಮನೆಯಲ್ಲಿ ಕೇರಿ ಮುಖ್ಯಸ್ಥರು ದಯವಿಟ್ಟು ನೀಡಿದ ಆಶ್ರಯದಲ್ಲಿ ಬಾಡಿಗೆ ಇಲ್ಲದೆ ವಾಸಿಸುತ್ತಿದ್ದಾರೆ. ಅವರ ಮನೆ ಅತಿ ಚಿಕ್ಕದಾಗಿದ್ದು ಕೇವಲ ಒಂದು ಸೀಮೆಎಣ್ಣೆ ದೀಪದ ಬೆಳಕಿಗೆ ಸಾಕಾಗುವಷ್ಟಿದೆ. ಮನೆಯಲ್ಲಿ 4 ಮಣ್ಣಿನ ಮಡಿಕೆಗಳು, ಕೆಲವು ಅಲ್ಯೂಮಿನಿಯಂ ಲೋಟಗಳು ಮತ್ತು ಹಳೆ ಬಟ್ಟೆಗಳನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ಮಕ್ಕಳು ಹರಿದ ಮತ್ತು ತೇಪೆ ಹಾಕಿದ ಬಟ್ಟೆಗಳನ್ನು ಧರಿಸುತ್ತಿದ್ದಾರೆ. ನಿಂಗಯ್ಯ ಮತ್ತು ಅವರ ಪತ್ನಿ ಮಾದಮ್ಮ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಮಾದಮ್ಮ ಹೇಳುವಂತೆ ಕೂಲಿ ಸಿಕ್ಕುವ ಕಾಲವಾದ್ದರಿಂದ ನಮ್ಮ ಮನೆ ಒಲೆ ಉರಿತಾ ಅದಕ್ಕೇನು ಸ್ವಾಮಿ, ಕೂಲಿ ಸಿಗದ ದಿನಗಳಲ್ಲಿ ಅವರು ಉಪವಾಸ ಇರಬೇಕಾಗುತ್ತದೆ ಅಥವಾ ಯಾರಾದರೂ ಪುಣ್ಯಾತ್ಮರ ಮನೆಗಳಲ್ಲಿ ಆಹಾರ ಕೇಳಿ ತಿನ್ನಬೇಕಾಗುತ್ತದೆ. ಕಷ್ಟ. ಇದು ಹೇಳಿದ ಮಾದಮ್ಮರ ಮಾತುಗಳು ಆ ಕುಟುಂಬದ ಬಡತನದ ಆಳವನ್ನ ಬಿಂಬಿಸುತ್ತದೆ. ನಿಂಗಯ್ಯ ಅವರಿಗೆ ಜನತಾ ಮನೆ ಸಿಕ್ಕಿದೆಯಾದರೂ ಅದನ್ನು ಪೂರ್ಣಗೊಳಿಸಲು ಹಣವಿಲ್ಲದ ಕಾರಣ ಅಲ್ಲಿಗೆ ಇನ್ನೂ ಹೋಗಿಲ್ಲ. ತಮ್ಮದೇ ಸ್ವಂತ ಮನೆಯಾದ ಮೇಲೆ
ಕೋಳಿ ಕುರಿ ಆಡು ಸಾಕಬೇಕು ಎಂಬ ಆಸೆ ಅವರಿಗೆ. ಇವರಿಗೆ ಜೀತ ವಿಮೋಚನೆಯ ಹಣ ರೂಪಾಯಿ 500 ಸಿಕ್ಕಿದರೂ ಅದನ್ನ ಸಾಲವೋ ಅಥವಾ ಇನ್ನಾವುದೋ ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಜ್ಞಾನವಿಲ್ಲ. ಬದುಕಿನಲ್ಲಿ ಕೂಲಿ ಸಿಕ್ಕರೆ ಹೊಟ್ಟೆಗಾದದ್ದು ಅನ್ನ ಸಿಗಬಹುದಲ್ಲ ಎಂಬ ಆಸೆ ಹೊತ್ತಿರುವ ಈ ಕುಟುಂಬಕ್ಕೆ ಬೇಕಾಗಿರುವುದು ಕೇವಲ ಅಂದರೆ ಮುಂದಿನ ದಾರಿ ಮಾತ್ರ ಎಂಬುದು ಇಷ್ಟು ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳಾಗಿದ್ವು. ಮುಂದುವರೆದು ಈ ಅಧ್ಯಾಯದ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ಪತಿಯ ಸ್ವಾರಸ್ಯವನ್ನ ನಿರೂಪಿಸಿ. ಉತ್ತರ: ಇದು ಬನ್ನಿಕುಪ್ಪೆ ಎಂಬ ಹಳ್ಳಿಯ ಕೆ ನಿಂಗಯ್ಯ ಎಂಬ 60 ವರ್ಷದ ಮಾಜಿ ಕುಸ್ತಿಪಟುವಿನ ಮತ್ತು ಅವರ ಕುಟುಂಬದ ಬಡತನದ ಕತೆ. ಗ್ರಾಮವು ಹೊರಗೆ ಹಸಿರು ಮತ್ತು ಸುಂದರವಾಗಿ ಕಾಣಿಸುತ್ತದೆ, ಆದರೆ ಒಳಗಡೆ ಬಡತನ ಮತ್ತು ಕೊಳಕು ತುಂಬಿದೆ. ಹಳೆಯ ಮನೆಗಳು ಅರ್ಧ ಕುಸಿದು ಬಿದ್ದು ಗಾಳಿ ಮಳೆ ಬಿಸಿಲಿಗೆ ಬೇಯುತ್ತಿವೆ. ಇಂತಹ ಬೀದಿಯಲ್ಲೇ ವಾಸಿಸುತ್ತಿರುವ ನಿಂಗಯ್ಯ, ಅವರ ಪತ್ನಿ ಮಾದಮ್ಮ ಮತ್ತು 2 ಸಣ್ಣ ಮಕ್ಕಳು ಕಡು ಬಡತನದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಒಂದು ಸೀಮೆ ಎಣ್ಣೆಯ ದೀಪದಲ್ಲಿ ಬೆಳಗುವ ಅವರ ಮನೆಯಲ್ಲಿ ಒಂದು ಅಡುಗೆ ಕೋಣೆ, ಒಂದು ಮಲಗುವ ಕೋಣೆ ಮಾತ್ರ ಇದೆ. ಅಡುಗೆ ಕೋಣೆಯಲ್ಲಿ 4 ಮಡಿಕೆ, ಒಂದು ಬಿಂದಿಗೆ, ಕೆಲವು ಪಾತ್ರೆಗಳಷ್ಟೇ ಇವೆ. ಮನೆಯ ಯಜಮಾನಿ ಹೇಳುವಂತೆ ಕೂಲಿ ಸಿಕ್ಕರೆ ಮಾತ್ರ ಒಲೆ ಉರಿಯುತ್ತದೆ. ಕೂಲಿ ಸಿಗದ ದಿನಗಳಲ್ಲಿ ಉಪವಾಸ ಅಥವಾ ಪುಣ್ಯಾತ್ಮರ ಮನೆಗಳಲ್ಲಿ ಬೇಡು ತಿನ್ನುವುದು ಸಾಮಾನ್ಯವಾಗಿದೆ. ನಿಂಗಯ್ಯ ಅವರು ಮೂಲತಃ ಮೈಸೂರಿನವರಾಗಿದ್ದು ಬನ್ನೀರ್ಕೊಪ್ಪೆಗೆ ಕುಸ್ತಿ ಕಲಿಸಲು ಬಂದಿದ್ದರು. ಆದರೆ ಬಡತನವು ಅವರ ಶಕ್ತಿಯನ್ನ ಕಂಬಳಿಸಿದ್ದರಿಂದ ಅವರು ಕೂಲಿ ಕೆಲಸಕ್ಕೆ ಇಳಿಯಬೇಕಾಯಿತು. ಅವರಿಗೆ ಈಗ ಜನತಾ ಮನೆ ಸಿಕ್ಕಿದೆ, ಆದರೆ ಅದನ್ನ ಗೆಲಾವ್ ಮಾಡಿಸದ ಕಾರಣ ಅಲ್ಲಿಗೆ ಹೋಗಿಲ್ಲ. ಅವರಿಗೆ ಜೀತ ವಿಮೋಚನೆಯ 500 ರೂಪಾಯಿ ಸಾಲ ಸಿಕ್ಕಿದ್ದು ಬೇಸಿಗೆಯಲ್ಲಿ ಆಹಾರಕ್ಕಾಗಿ ಬಳಸಿಕೊಂಡರು. ಆದರೆ ಆ ಸಾಲವನ್ನ ಹೇಗೆ ಮತ್ತು ಯಾವಾಗ ಮರುಪಾವತಿಸಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಈ ಕುಟುಂಬಕ್ಕೆ ಕೂಲಿ ಬಿಟ್ಟರೆ ಬೇರೆ ಯಾವುದೇ ಆದಾಯವಿಲ್ಲ. ಬದುಕು ಸಾಗಿಸಲು ಅವರಿಗೆ ಬೇಕಾಗಿರುವುದು ನಿರಂತರ ಕೆಲಸ ಮತ್ತು ಆರ್ಥಿಕ ಭದ್ರತೆ ಎಂಬುದು ಟಿಪ್ಪಣಿ ಭಾಗದ ಪ್ರಶ್ನೆ ನಂಬರ್ 1ರ ಉತ್ತರವಾಗಿತ್ತು. ಮುಂದುವರೆದು ಟಿಪ್ಪಣಿ ಭಾಗದ ಪ್ರಶ್ನೆ ನಂಬರ್ 2, ನಿಂಗಯ್ಯ ಅವರ ಜೀವನ ಶೈಲಿ ಮತ್ತು ಕುಟುಂಬದ ಸ್ಥಿತಿ ಕುರಿತು ವಿವರಿಸಿ. ಉತ್ತರ: ಬನ್ನೀರುಕುಪ್ಪೆಯಂತಹ ಹಸಿರು ತುಂಬಿದ ಗ್ರಾಮದೊಳಗೆ ಹೊಕ್ಕಾಗ ನಿಂಗಯ್ಯ ಅವರಂತಹ ದಲಿತ ಮತ್ತು ನಾಯಕ ಸಮುದಾಯದ ಬೀದಿಗಳಲ್ಲಿ ಬಡತನ ಮತ್ತು ಕೊಳಕುತನ ಸ್ಪಷ್ಟವಾಗಿ ಗೋಚರಿಸುತ್ತದೆ. 60 ವರ್ಷದ ನಿಂಗಯ್ಯ ಮತ್ತು ಅವರ 45 ವರ್ಷದ ಪತ್ನಿ ಮಾದಮ್ಮ 2 ಮಕ್ಕಳೊಂದಿಗೆ ಅತಿ ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಅವರ ಮಗ ಜವರನನ್ನ ಶಾಲೆಗೆ ಕಳುಹಿಸದೆ ಜೀತಕ್ಕೆ ಇರಿಸಿದರು, ನಂತರ ಬಿಡಿಸಲಾಯಿತು. ಇನ್ನೊಬ್ಬ ಮಗ ಸ್ವಾಮಿಯನ್ನು ಮಾತ್ರ ಶಾಲೆಗೆ ಶಿಶು ವಿಹಾರಕ್ಕೆ ಕಳಿಸುತ್ತಿದ್ದಾರೆ. ಅವರ ಬಡತನವು ಅವರ ಮನೆಯ ಸ್ಥಿತಿಯನ್ನ ನೋಡಿದಾಗ ಇನ್ನಷ್ಟು ಮನವರಿಕೆಯಾಗುತ್ತದೆ. ಮನೆಯೂ ಒಂದು ಅಂಕಣದಷ್ಟು ಚಿಕ್ಕದಾಗಿದ್ದು ಮಧ್ಯದಲ್ಲಿರುವ ಗೋಡೆಯು ಅಡುಗೆ ಮತ್ತು ಮಲಗುವ ಸ್ಥಳವನ್ನ ಪ್ರತ್ಯೇಕಿಸುತ್ತದೆ. ಅಡುಗೆ ಮನೆಯಲ್ಲಿ 4-5 ಮಣ್ಣಿನ ಮಡಿಕೆಗಳು, ಕೆಲವು ಅಲ್ಯೂಮಿನಿಯಂ ಪಾತ್ರೆಗಳು ಮಾತ್ರ ಇವೆ. ಅವರ ಮನೆ ಸ್ವಂತದ್ದಲ್ಲ. ಬಾಡಿಗೆ ಕೊಡಲು ಶಕ್ತಿ ಇಲ್ಲದ ಕಾರಣ ಗೇರಿ ಮುಖ್ಯಸ್ಥರು ದಯೆಯಿಂದ ಅವರಿಗೆ ಈ ಮನೆಯನ್ನ ಕೊಟ್ಟಿದ್ದಾರೆ. ಅವರ ಬಡತನ ಎಷ್ಟು ಆಳವಾಗಿದೆ ಎಂದರೆ ಹೊಟ್ಟೆಪಾಡಿಗಾಗಿ ಕೂಲಿ ಸಿಗದ ದಿನಗಳಲ್ಲಿ ಉಪವಾಸ ಇರಬೇಕಾಗುತ್ತದೆ ಎಂಬುದು ಇಷ್ಟು ಉತ್ತರವಾಗಿತ್ತು. ಪ್ರಶ್ನೆ ನಂಬರ್ 3, ಮಾಜಿ ಕುಸ್ತಿಪಟು ನಿಂಗಯ್ಯ ಅವರ ಹೋರಾಟದ ಬದುಕು ಕುರಿತು. ಉತ್ತರ: ನಿಂಗಯ್ಯ ಮೂಲತಃ ಮೈಸೂರಿನ ಅಶೋಕಪುರದವರು. ಅವರು ಯುವಕನಾಗಿದ್ದಾಗ ಕುಸ್ತಿಪಟುವಾಗಿದ್ದರು. ಆದರೆ ಈಗ ವಯಸ್ಸಾದ ಮತ್ತು ಬಡತನದಿಂದಾಗಿ ಅವರ ದೇಹದಲ್ಲಿ ಆ ಶಕ್ತಿಯ ಯಾವುದೇ ಕುರುಹು ಉಳಿದಿಲ್ಲ. ಕುಸ್ತಿಯ ಉಸ್ತಾದ ಆಗಿದ್ದಾಗ ಜನರಿಂದ ಗೌರವ ಮತ್ತು ಊಟ ಸಿಗುತ್ತಿತ್ತು. ಆದರೆ ಈಗ ಅವರಿಗೆ ಕುಸ್ತಿ ಕಲಿಸಲು ಸಾಧ್ಯವಿಲ್ಲ. ಈಗ ಅವರು ಕೂಲಿಗೆ ಹೋಗಿ ಜೀವನ ನಡೆಸುತ್ತಿದ್ದಾರೆ. ಕೂಲಿ ಸಿಕ್ಕರೆ ಊಟ, ಇಲ್ಲದಿದ್ದರೆ ಉಪವಾಸ ಎಂಬ ಸ್ಥಿತಿ ಅವರದ್ದು. ಕೂಲಿ ಸಿಗದ ದಿನಗಳಲ್ಲಿ ಯಾರಾದರೂ ದಾನಿಗಳು ನೀಡಿದ ಹಿಟ್ಟಿನಿಂದ ಜೀವನ ನಡೆಸಬೇಕಾಗುತ್ತದೆ. ಅವರಿಗೆ ಜನತಾ ಮನೆ ಸಿಕ್ಕಿದರೂ ಅದನ್ನು ಪೂರ್ಣಗೊಳಿಸಲು ಹಣವಿಲ್ಲದ ಕಾರಣ ಇನ್ನೂ ಅಲ್ಲಿಗೆ ಹೋಗಿಲ್ಲ. ಸ್ವಂತ ಮನೆಗೆ ಹೋದ ನಂತರ ಕೋಳಿ ಕುರಿ ಸಾಕುವ ಕನಸು ಅವರದ್ದು. ಅವರಿಗೆ 500 ರೂಪಾಯಿ ಜೀತ ವಿಮೋಚನೆಯ ಹಣ ಸಿಕ್ಕಿದ್ದರೂ ಅದನ್ನು ಬೇಸಿಗೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಲು ಬಳಸಿಕೊಂಡಿದ್ದಾರೆ. ಈ ಹಣವು ಸಾಲವೇ ಅಥವಾ ಬೇರೇನಾದರೂ ಎಂಬುದರ ಬಗ್ಗೆಯೂ ಅವರಿಗೆ ತಿಳಿದಿಲ್ಲ. ಅವರು ಬಯಸುತ್ತಿರುವುದು ಕಷ್ಟಗಳನ್ನು ಎದುರಿಸಲು ಮತ್ತು ಬದುಕು ಸಾಗಿಸಲು ಒಂದು ಆಧಾರ ಅಷ್ಟೇ. ನಿಂಗಯ್ಯ ಅವರ ಜೀವನ ಕಥೆಯ ಬಡತನ ಮತ್ತು ಹೋರಾಟದ ಸಂಕೇತವಾಗಿದೆ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 4, ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ಕಥೆಯನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಉತ್ತರ: ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ
ದೇವನೂರು ಮಹಾದೇವ್ ಅವರ ದಲಿತ ಸಂವೇದನೆಯ ಒಂದು ಶ್ರೇಷ್ಠ ಕಥೆ. ಈ ಕತೆ ಬನ್ನೇರುಕೊಪ್ಪೆಯಂತಹ ಹಸಿರಿನಿಂದ ಕೂಡಿದ ಗ್ರಾಮದಲ್ಲಿಯೂ ದಲಿತ ಮತ್ತು ನಾಯಕ ಸಮುದಾಯಗಳ ಬಡತನದಂತೆ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ. 60 ವರ್ಷದ ನಿಂಗಯ್ಯನವರ ಜೀವನದ ಕಥೆಯು ವ್ಯಕ್ತಿಯ ಹೋರಾಟ ಮತ್ತು ವ್ಯವಸ್ಥೆಯ ನ್ಯೂನತೆಗಳನ್ನು ಬಿಂಬಿಸುತ್ತದೆ. ಮಾಜಿ ಕುಸ್ತಿಪಟುವಾಗಿದ್ದರೂ ಅವರು ಹಿಂದಿನ ವೈಭವವು ಪ್ರಸ್ತುತ ಬಡತನವನ್ನು ನಿವಾರಿಸಲು ಸಹಾಯ ಮಾಡುವುದಿಲ್ಲ. ಅವರ ಬಡತನವು ಎಷ್ಟು ಆಳವಾಗಿದೆ ಎಂದರೆ ಅವರಿಗೆ ತಮ್ಮ ಸ್ವಂತ ಮನೆ ಇಲ್ಲ, ಬಾಡಿಗೆಗೆ ಸಹ ಶಕ್ತಿ ಇಲ್ಲ ಮತ್ತು ಕೂಲಿ ಸಿಗದ ದಿನಗಳಲ್ಲಿ ಹಸಿವಿನಿಂದ ಇರಬೇಕಾಗುತ್ತದೆ. ಅವರ ಮಗ ಜೀತಕ್ಕೆ ಇರಿಸಲ್ಪಟ್ಟಿದ್ದು ಇದು ಇಂದಿಗೂ ಸಮಾಜದಲ್ಲಿ ಇಂತಹ ಸಮಸ್ಯೆಗಳು ಇರುವುದನ್ನು ಸೂಚಿಸುತ್ತದೆ. ಅವರಿಗೆ ಜನತಾ ಮನೆ ಸಿಕ್ಕಿದರೂ ಅದನ್ನು ಪೂರ್ಣಗೊಳಿಸಲು ಹಣದ ಕೊರತೆಯಿಂದಾಗಿ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗಿಲ್ಲ. ಜೀತ ವಿಮೋಚನೆಯ 500 ರೂಪಾಯಿ ಕೂಡ ತಕ್ಷಣದ ಹೊಟ್ಟೆಪಾಡಿಗೆ ಖರ್ಚಾಗಿದೆ. ಇದು ಸರ್ಕಾರಿ ಸೌಲಭ್ಯಗಳು ಬಡವರ ಕೈಗೆ ಸಿಕ್ಕರೂ ಕೂಡ ಮೂಲಭೂತ ಅವಶ್ಯಕತೆಗಳ ಮುಂದೆ ಅವು ನಿಷ್ಪ್ರಯೋಜಕವಾಗಬಹುದು ಎಂಬುದನ್ನು ತೋರಿಸುತ್ತದೆ. ನಿಂಗಯ್ಯನವರ ಬದುಕು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಸಮಾಜದಲ್ಲಿ ಬಡತನ, ವಿಷಚಕ್ರ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಸಂಕೇತಿಸುತ್ತದೆ. ಅವರ ಮುಂಬು ಅಂದರೆ ಆಧಾರ ಬೇಕು ಎಂಬ ಆಸೆ ಬದುಕಲು ಒಂದು ಭದ್ರ ಬುನಾದಿಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಎಂಬುದು ಇಷ್ಟು ಟಿಪ್ಪಣಿ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳಾಗಿದ್ದು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ನಿಂಗಯ್ಯನವರು ಯಾವ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ? ಉತ್ತರ, ಬನ್ನೇರುಕೊಪ್ಪೆ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಪ್ರಶ್ನೆ ನಂಬರ್ 2, ನಿಂಗಯ್ಯ ಮತ್ತು ಅವರ ಕುಟುಂಬವು ಯಾವ ಸಮುದಾಯಕ್ಕೆ ಸೇರಿದವರು? ದಲಿತ ಮತ್ತು ನಾಯಕ ಸಮುದಾಯ. ಪ್ರಶ್ನೆ ನಂಬರ್ 3, ನಿಂಗಯ್ಯನವರ ವಯಸ್ಸು ಎಷ್ಟು? ಉತ್ತರ, 60 ವರ್ಷ. ಪ್ರಶ್ನೆ ನಂಬರ್ 4, ನಿಂಗಯ್ಯನವರ ಪತ್ನಿಯ ಹೆಸರೇನು? ಉತ್ತರ, ಮಾದಮ್ಮ. ಪ್ರಶ್ನೆ ನಂಬರ್ 5, ಅವರು ಎಷ್ಟು ಮಕ್ಕಳೊಂದಿಗೆ ವಾಸಿಸುತ್ತಿದ್ದಾರೆ? ಉತ್ತರ, 2 ಮಕ್ಕಳೊಂದಿಗೆ. ಪ್ರಶ್ನೆ ನಂಬರ್ 6, ಅವರ ಹಿರಿಯ ಮಗನ ಹೆಸರೇನು? ಉತ್ತರ, ಜವರ. ಪ್ರಶ್ನೆ ನಂಬರ್ 7, ಜವರನನ್ನ ಮೊದಲು ಯಾವ ಕೆಲಸಕ್ಕೆ ಇರಿಸಲಾಗಿತ್ತು? ಉತ್ತರ, ಜೀತಕ್ಕೆ. ಪ್ರಶ್ನೆ ನಂಬರ್ 8, ನಿಂಗಯ್ಯನವರ ಹಿರಿಯ ಮಗನ ಹೆಸರೇನು? ಉತ್ತರ, ಸ್ವಾಮಿ. ಪ್ರಶ್ನೆ ನಂಬರ್ 9, ಸ್ವಾಮಿಯನ್ನ ಎಲ್ಲಿಗೆ ಕಳಿಸುತ್ತಿದ್ದಾರೆ? ಉತ್ತರ, ಶಾಲೆಯ ಶಿಶುವಿಹಾರಕ್ಕೆ. ಪ್ರಶ್ನೆ ನಂಬರ್ 10, ಅವರ ಮನೆಯ ಸ್ಥಿತಿ ಹೇಗಿದೆ? ಉತ್ತರ, 1 ಅಂಕಣದಷ್ಟು ಚಿಕ್ಕದಾದ ಮನೆ. ಪ್ರಶ್ನೆ ನಂಬರ್ 11, ಅವರ ಅಡುಗೆ ಮನೆಯಲ್ಲಿ ಯಾವ ಪಾತ್ರೆಗಳಿವೆ? ಉತ್ತರ, 4-5 ಮಣ್ಣಿನ ಮಡಿಕೆಗಳು ಮತ್ತು ಕೆಲವು ಅಲ್ಯೂಮಿನಿಯಂ ಪಾತ್ರೆಗಳು. ಪ್ರಶ್ನೆ ನಂಬರ್ 12, ನಿಂಗಯ್ಯನವರಿಗೆ ಮನೆ ಯಾರು ನೀಡಿದ್ದಾರೆ? ಉತ್ತರ, ಕೇರಿ ಮುಖ್ಯಸ್ಥರು ದಯೆಯಿಂದ ನೀಡಿದ್ದಾರೆ. ಪ್ರಶ್ನೆ ನಂಬರ್ 13, ಕೂಲಿ ಸಿಗದ ದಿನಗಳಲ್ಲಿ ಅವರು ಹೇಗೆ ಜೀವನ ನಡೆಸುತ್ತಿದ್ದರು? ಉತ್ತರ, ಉಪವಾಸ ಇರಬೇಕಾಗುತ್ತದೆ ಅಥವಾ ಯಾರಾದರೂ ದಾನಿಗಳು ನೀಡಿದ ಹಿಟ್ಟಿನಿಂದ ಜೀವನ ನಡೆಸಬೇಕಾಗುತ್ತದೆ. ಪ್ರಶ್ನೆ ನಂಬರ್ 14, ನಿಂಗಯ್ಯನವರು ತಮ್ಮ ಯೌವನದಲ್ಲಿ ಯಾವ ವೃತ್ತಿ ಮಾಡುತ್ತಿದ್ದರು? ಉತ್ತರ, ಕುಸ್ತಿಪಟು. ಪ್ರಶ್ನೆ ನಂಬರ್ 15, ನಿಂಗಯ್ಯನವರ ಮೂಲ ಸ್ಥಳ ಯಾವುದು? ಉತ್ತರ, ಮೈಸೂರಿನ ಅಶೋಕಪುರ. ಪ್ರಶ್ನೆ ನಂಬರ್ 16, ಕುಸ್ತಿಯ ಉಸ್ತಾದ ಆಗಿದ್ದಾಗ ಅವರಿಗೆ ಸಿಗುತ್ತಿದ್ದ ಗೌರವವೇನು? ಉತ್ತರ, ಜನರಿಂದ ಗೌರವ ಮತ್ತು ಊಟ ಸಿಗುತ್ತಿತ್ತು. ಪ್ರಶ್ನೆ ನಂಬರ್ 17, ಅವರಿಗೆ ಯಾವ ಯೋಜನೆಯಡಿ ಮನೆ ಸಿಕ್ಕಿದೆ? ಉತ್ತರ, ಜನತಾ ಮನೆ ಯೋಜನೆಯಡಿ ಮನೆ ಸಿಕ್ಕಿದೆ. ಪ್ರಶ್ನೆ ನಂಬರ್ 18, ಜನತಾ ಮನೆಗೆ ಏಕೆ ಹೋಗಿಲ್ಲ? ಉತ್ತರ, ಅದನ್ನು ಪೂರ್ಣಗೊಳಿಸಲು ಹಣವಿಲ್ಲದ ಕಾರಣ. ಪ್ರಶ್ನೆ ನಂಬರ್ 19, ಸ್ವಂತ ಮನೆಗೆ ಹೋದ ನಂತರ ನಿಂಗಯ್ಯನವರ ಕನಸುಗಳೇನು? ಉತ್ತರ, ಕೋಳಿ ಕುರಿ ಸಾಕುವ ಕನಸು. ಪ್ರಶ್ನೆ ನಂಬರ್ 20, ಜೀತ ವಿಮೋಚನೆಯ ಹಣ ಎಷ್ಟು ಸಿಕ್ಕಿತು? ಉತ್ತರ, 500 ರೂಪಾಯಿ. ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಸ್ವಾರಸ್ಯವಾದಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಒಂದೇ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಅಥವಾ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಎಲ್ಲ ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿರ್ತೀನಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಿದ್ದೀರಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.